ಇಲ್ಲ ಗೋಡೆ ಬಿದ್ದು 7 ಜನ ಸತ್ತೋದ್ರಲ್ಲ, ಇದಕ್ಕೆ ನಿಮ್ಮ ಸಮಾವೇಶಗಳು ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ ಹೇಳ್ಬೇಕಲ್ಲ. ಏನನ್ನ ಸಂಭ್ರಮಾಚರಣೆ, ಗೋಡೆ ಬಿದ್ದು 7 ಜನ ಸತ್ರು, ಅದಕ್ಕೆ ನಮ್ದು 3 ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಏನ್ ಘನ ಕಾರ್ಯ ಮಾಡಿದ್ದೀರ? ಅದರಿಂದ ನಿಮ್ಗೆ ಯೋಗ್ಯತೆ ಇಲ್ಲ. ಸಂಭ್ರಮ ಇವು 3 ವರ್ಷ ತುಂಬಿದೆ ಅಂತ ಜನ ಖುಷಿಯಿಂದ ಹೇಳ್ಬೇಕಾಯ್ತು. ಈ ಸರ್ಕಾರ ಬಂದ್ಮೇಲೆ ನಮ್ಗೆ ಒಳ್ಳೆ ಆಡಳಿತ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ. ಅದು ಇಲ್ಲ. ಮುಖ್ಯಮಂತ್ರಿ ಯಾರಂತ ಗೊತ್ತಿಲ್ಲ, ಆಡಳಿತ ಅಂತೂ ಕೇಳೋರು ಇದ್ದಂಗೆ ಆಗೋಗಿಲ್ಲ. ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗ ಚುನಾವಣಾ ಅಕ್ರಮಗಳು, ಒಂದ್ ಕಡೆ ಇರೋ ಎಂ ಎಲ್ ಎಗಳೆಲ್ಲ, ಕಾಂಗ್ರೆಸ್ ಎಂ ಎಲ್ ಎಗಳು ಜೈಲು ಬಾಗಿಲು ತುಳಿತಾ ಇದ್ದಾರೆ, ಜೈಲಿಗೆ ಹೋಗ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಜೈಲುಗಳಿಗೆ ಹೋಗ್ತಾನೆ ಇದ್ದಾರೆ ಕಾಂಗ್ರೆಸ್ ಎಂ ಎಲ್ ಎಗಳು. ಯಾವ ಭಾಗ್ಯಕ್ಕೋಸ್ಕರ ನೀವು 3 ವರ್ಷದ ಸಾಧನೆಯನ್ನ ಮಾಡ್ತಾ ಇದ್ದೀರ? ಜನ ನಿಮ್ಮನ್ನ ಚೀಮರಿ ಆಗ್ತಾರೆ. ಸರ್, ಇನ್ನೊಂದು, ಸರ್ಕಾರದಲ್ಲಿ ಕಡತಗಳು ಫೈಲ್ಗಳೇ ಮೂವ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಹೇಳಬೇಕು ಅಂದ್ರೆ 86,000 ಹೆಚ್ಚು ಕಡತಗಳು ಫೈಲ್ಗಳು ಹಾಗೆ ಪೆಂಡಿಂಗ್ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಎಲ್ಲ ಒಂದು ಕಡೆಗೆ ಅಸಡ್ಡೆತನೋ ಅಥವಾ ದೂರದೃಷ್ಟಿಯಿಂದನೋ ನೋಡಿ, ಸರ್ಕಾರ ಎಲ್ಲಿ ರಿವ್ಯೂ ಮಾಡಿದೆ ಹೇಳಿ? ಯಾವ ಮಂತ್ರಿ ಪ್ರತಿ ತಿಂಗಳು ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನ ಕ್ಲಿಯರ್ ಮಾಡಿದ್ದೀರಿ, ಯಾರಾದ್ರೂ ಮಾಡಿದಾರ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ ಮಾತ್ರ ಬರ್ತಾರೆ ಮಂತ್ರಿ. ಕಲೆಕ್ಷನ್ ಇಸ್ಕೊಂಡು ಹೋದ್ರೆ ವಿಧಾನಸೌಧದ ಅವ್ರ ಚೇಂಬರ್ ಬರೋದೇ ಇಲ್ಲ. ಒಬ್ರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲ್ಗಳು ಉಳಿದಿದೆ 3 ವರ್ಷ ಆದ್ಮೇಲೂ ಕೂಡ ಅಂತ ಹೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವ್ರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಟು ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡು ಹೋಗ್ಲಿ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ, ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ ಸಮಾವೇಶದಲ್ಲಿ ಇಟ್ಕೊಳ್ಳಿ. ಅದನ್ನೇ ನಮ್ದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾಳೆ ಇಡೀ ದೇಶ ಕಾಯ್ತಾ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು, ಚುನಾವಣೆ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಗನ್ಸುತ್ತೆ ಬಿಜೆಪಿ ಅಸ್ಸಾಮಲ್ಲಿ ಈಗಾಗಲೇ ನಾವು ಗೆದ್ದಿದ್ರಿ, ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಗೆದ್ದಿದ್ರಿ, ತಮಿಳ್ನಾಡಲ್ಲೂ ಕೂಡ ಅಣ್ಣಾಡಿಎಂಕೆ ಸರ್ಕಾರ ಬರ್ತೈತೆ ಅನ್ನೋ ವಿಶ್ವಾಸ ನಮಗಿದೆ. ಕೇರಳದಲ್ಲಿ ನಮ್ಮ ಖಾತೆಯನ್ನ ಓಪನ್ ಮಾಡ್ತೀವಿ. ಖಾತೆನೇ ಕಷ್ಟ ಇತ್ತು, ಈ ಖಾತೆಗಳನ್ನ ಓಪನ್ ಮಾಡಿ ಅಲ್ಲೂ ಕೂಡ ಬಿಜೆಪಿ ಈಗಾಗಲೇ ಕಾರ್ಪೊರೇಷನ್ ನಾವು ಗೆದ್ದಿದ್ವಿ, ಅಲ್ಲೂ ಕೂಡ ಒಂದು ನಮ್ಮ ಹೆಜ್ಜೆಯ ಗುರುತನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದ 2 ಬೈ ಎಲೆಕ್ಷನ್ಸ್ ಇದೆ. ಆ ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಅಲ್ಲಿ ಇರೋ ಗೊಂದಲ, ಅಭಿವೃದ್ಧಿ ವಿರೋಧಿ ಅಲೆ ಏನಿದೆ ಅದರ ಮುಖಾಂತರ ಮತ್ತು ನಮ್ಮ ಹೋರಾಟದ ಪರವಾಗಿ ಅದನ್ನು ಗೆಲ್ತಾರೆ ಅನ್ನೋ ವಿಶ್ವಾಸ. ನೋಡಿ, ಎಕ್ಸಿಟ್ ಪೋಲ್ಗಳು ಈಗಾಗಲೇ ಅವರವರ ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ. ಆವರೇಜ್ ಅಂತ ತಗೊಂಡಾಗ ಜಾಸ್ತಿ ಎಕ್ಸಿಟ್ ಪೋಲ್ ಬಿಜೆಪಿ ಪರವಾಗಿ, ಅತಿ ಹೆಚ್ಚು ಎಕ್ಸಿಟ್ ಪೋಲ್ಗಳು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಪರವಾಗಿ. ಅದರಿಂದ ಅಲ್ಲಿ ಹೋಗಿ ಬಂದಿರೋಂಥ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿ ಬಂದಿದ್ದಾರೆ. ಅವ್ರು ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ನನಗೆ ಹೇಳಿದ್ದಾರೆ, ವೆಸ್ಟ್ ಬೆಂಗಾಲ್ ನಾವು ಗೆಲ್ತೀವಿ, ಅದೇ ಇರೋದು ದೊಡ್ಡ ರಾಜ್ಯ, ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ. ಹೌಸಿಂಗ್ ಬೋರ್ಡ್ನ ಭೂಮಿ ವಿಧಾನ ನಿರ್ಮಾಣ ಮಾಡಿರೋದು ಭೂಮಿ ಇರೋದು ಮನೆ ನಿರ್ಮಾಣ ಮಾಡೋದು ವಿಧಾನ ನೀವು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀರ ಅಂತ ಅಲ್ಲಿ ಜನ ಇದನ್ನ ತೀರ್ಮಾನ ಮಾಡಬೇಕು. ಈಗಾಗಲೇ ಕ್ರೀಡಾಂಗಣ ನಿರ್ಮಾಣ ಮಾಡೋಕ್ಕೆ ಅದರದ್ದೇ ಆದಂತ ಒಂದು ಇಲಾಖೆ ಇದೆ, ಯುವ ಜನ ಇಲಾಖೆ ಇದೆ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ. ಅವ್ರು ಮಾಡ್ಬೇಕು ಈ ಕೆಲಸ. ಹೌಸಿಂಗ್ ಬೋರ್ಡ್ ಅವರು ಮನೆ ಕಟ್ಟೋದು, ಸೈಟ್ ಮಾಡಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ನನ್ನ ಇದಕ್ಕೆ ಪ್ರಕಾರ BDA ಸೈಟ್ ಮಾಡೋದು, ಹೌಸಿಂಗ್ ಬೋರ್ಡ್ ಅವರು ಹೌಸಿಂಗ್ ಮಾಡಬೇಕು. ಕ್ರೀಡಾಂಗಣ ಮಾಡಕ್ಕೆ ಹೊರಟಿದ್ದಾರೆ.
ಕಮಿಷನ್ ಜಾಸ್ತಿ ಸಿಗ್ತದೆ. 1000 ಕೋಟಿ ಟೆಂಡರ್. ಅದೇ ಕಮಿಷನ್ ಜಾಸ್ತಿ ಸಿಗ್ಬೋದು, ಅದಕ್ಕೆ ಕೈ ಹಾಕಿದ್ದಾರೆ. ಕಮಿಷನ್ ಹೊಡೆಯುವಂಥದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.